ಪನ್ನೀರ್ ಪ್ರಿಯರೇ ಎಚ್ಚರ. ನೀವು ಇಷ್ಟಪಟ್ಟು ತಿನ್ನೋ ಪನ್ನೀರ್ ಅಸಲಿನಾ? ಅಸಲಿ ಪನ್ನೀರ್ ಹೆಸರಲ್ಲಿ ನೀವು ತಿಂತಾ ಇರೋದು ಅನಲಾಗ್ ಪನ್ನೀರ್. ನಮ್ಗೆ ಎಲ್ರಿಗೂ ಪನ್ನೀರ್ ಅಂದ್ರೆ ತುಂಬಾನೇ ಇಷ್ಟ. ರೆಸ್ಟೋರೆಂಟ್ಗೆ ಹೋದ್ರೆ ತಮ್ಮ ಮೆನ್ಯೂನಲ್ಲಿ ಪನ್ನೀರ್ ಐಟಮ್ಸ್ ಇದ್ದೇ ಇರುತ್ತೆ. ಆದ್ರೆ ನಾವು ತಿಂತಾ ಇರೋದು ಪನ್ನೀರ್ ಅಸಲಿಯದಲ್ಲ. ಹಾಲನ್ನೇ ಬಳಸದೆ ತಯಾರಾಗ್ತಾ ಇದೆ ಅನಲಾಗ್ ಪನ್ನೀರ್. ನಾವು ಸಾಮಾನ್ಯವಾಗಿ ತಿನ್ನುವ ಅಸಲಿ ಪನ್ನೀರನ್ನು ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ತಯಾರಿಸಲಾಗುತ್ತೆ. ಆದ್ರೆ ಕೆಲವೆಡೆ ಹಾಲಿನ ಬದಲಿಗೆ ಸಸ್ಯಜನ್ಯ ಎಣ್ಣೆ, ಪಿಷ್ಟ ಸೇರಿದಂತೆ ಇತರ ಕೆಮಿಕಲ್ ಬಳಸಿ ಪನ್ನೀರ್ ರೀತಿಯ ಉತ್ಪನ್ನ ತಯಾರಿಸಲಾಗ್ತಾ ಇದೆ. ಇದೇ ಅನಲಾಗ್ ಪನ್ನೀರ್. ಕಡಿಮೆ ವೆಚ್ಚದಲ್ಲಿ ತಯಾರಿಸಿ ಹೆಚ್ಚಿನ ಲಾಭ ಪಡೆಯುವ ಉದ್ದೇಶದಿಂದ ಇಂತಹ ಉತ್ಪನ್ನಗಳನ್ನು ಬಳಸ್ತಾ ಇರೋದು ಆಹಾರ ಇಲಾಖೆ ಗಮನಕ್ಕೆ ಬಂದಿದೆ. ಹೀಗಾಗಿಯೇ ಕೃತಕ ಪನ್ನೀರ್ಗೆ ಇದೀಗ ರಾಜ್ಯದಲ್ಲಿ ಬ್ರೇಕ್ ಬಿದ್ದಿದೆ. ಕೃತಕ ಪನ್ನೀರನ್ನು ಬಳಸುವ ರಾಸಾಯನಿಕಗಳು ಮತ್ತು ಗುಣಮಟ್ಟವಿಲ್ಲದ ಕೊಬ್ಬಿನಾಂಶ ಸಾರ್ವಜನಿಕ ಆರೋಗ್ಯದ ಮೇಲೆ ತೀವ್ರ ತರಹದ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಆಹಾರ ಸುರಕ್ಷತಾ ಕಾಯ್ದೆಯಡಿ ಹಾಲಿನ ಉತ್ಪನ್ನವಲ್ಲದ ಕೃತಕ ವಸ್ತುವನ್ನು ಪನ್ನೀರ್ ಹೆಸರಲ್ಲಿ ಗ್ರಾಹಕರಿಗೆ ನೀಡುವುದು ಕಾನೂನು ಬಾಹಿರ. ಹೀಗಾಗಿಯೇ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯು ರಾಜ್ಯಾದ್ಯಂತ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದೆ. ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಆಹಾರ ಸಂಸ್ಥೆಗಳಲ್ಲಿ ಕೃತಕವಾಗಿ ತಯಾರಿಸುವ ಅನಲಾಗ್ ಪನ್ನೀರ್ ಬಳಕೆಯನ್ನು 1 ವರ್ಷದ ಅವಧಿಗೆ ಸಂಪೂರ್ಣವಾಗಿ ನಿಷೇಧಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಇನ್ನು ಮುಂದೆ ಪನ್ನೀರ್ ತಯಾರಿಕೆಯಲ್ಲಿ ಶುದ್ಧ ಹಾಲು ಅಥವಾ ಹಾಲಿನಿಂದ ತಯಾರಾದ ಉತ್ಪನ್ನಗಳನ್ನೇ ಬಳಸಬೇಕು. ಕೃತಕ ಅನಲಾಗ್ ಪನ್ನೀರನ್ನು ಹೋಟೆಲ್, ರೆಸ್ಟೋರೆಂಟ್ ಅಥವಾ ಯಾವುದೇ ಆಹಾರ ಸಂಸ್ಥೆಯಲ್ಲಿ ಬಳಸಿ ಗ್ರಾಹಕರಿಗೆ ನೀಡುವಂತಿಲ್ಲ. ಅಷ್ಟೇ ಅಲ್ಲ, ನಿಯಮ ಉಲ್ಲಂಘಿಸುವ ಹೋಟೆಲ್, ರೆಸ್ಟೋರೆಂಟ್, ಡೈರಿ ಸೇರಿದಂತೆ ಆಹಾರ ಸಂಸ್ಥೆಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ತಪಾಸಣೆ ಮತ್ತು ದಾಳಿ ನಡೆಸಲಿದ್ದಾರೆ. ಅನಲಾಗ್ ಪನ್ನೀರ್ ಬಳಕೆ ಪತ್ತೆಯಾದರೆ ಆಹಾರ ಸುರಕ್ಷತಾ ಕಾಯ್ದೆಯಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಇಲಾಖೆ ನೀಡಿದೆ. ಹೀಗಾಗಿ ಇನ್ಮುಂದೆ ಹೋಟೆಲ್ನಲ್ಲಿ ಪನ್ನೀರ್ ಡಿಶ್ ಆರ್ಡರ್ ಮಾಡುವಾಗ ಗ್ರಾಹಕರು ಕೂಡ ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಒಟ್ಟಿನಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯ ಆಹಾರ ಇಲಾಖೆ ಕೈಗೊಂಡಿರುವ ಈ ಕ್ರಮ ಹೋಟೆಲ್ ಮತ್ತು ಆಹಾರ ಉದ್ಯಮಿಗಳಿಗೆ ದೊಡ್ಡ ಎಚ್ಚರಿಕೆಯಾಗಿದೆ.